ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ನಮ್ಮ ಹಸು ಕರುನ ಹುಡುಕ್ಕೊಡ್ತು ಅಂದ್ಬಿಟ್ಟು. ಸುಮಾರು ಒಂದು 1200 ಕಾಮೆಂಟ್‌ಗಳಲ್ಲಿ ಒಬ್ಬರೇ ಒಬ್ಬರು ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರು ಇದು ಯಾಕೋ ಫೇಕ್ ವಿಡಿಯೋ ಅಂತ ಕಾಮೆಂಟ್ ಹಾಕಿದರು. ನಾನು ಅವ್ರಿಗೆ ನಮ್ಮ ತೋಟಕ್ಕೆ ಬರಕ್ಕೆ ಹೇಳಿದ್ದೆ. ನೀವು ಲೈವಲ್ಲಿ ನೋಡ್ಬೋದು ಬನ್ನಿ ಅಂತ. ಇದು ಅವ್ರು ಬಂದರೆ ನನಗೆ ಇನ್ನೂ ಖುಷಿ ಆಗುತ್ತೆ. ನನ್ನ ತೋಟನ ನೋಡ್ದಂಗಾಗುತ್ತೆ, ನಮ್ಮ ಹಸುಗಳ ಜೊತೆಲಿ ನಮ್ಮ ಒಡನಾಟ, ಪ್ರೀತಿ, ವಿಶ್ವಾಸ ಅದನ್ನು ನೋಡ್ದಂಗಾಗುತ್ತೆ. ನೋಡಿ ನಮ್ಮ ಪ್ರೀತಿ ಅದ್ರ ಜೊತೆಲಿ ಯಾವ ಥರ ಇದೆ ಅಂದರೆ ಬಾಂಡಿಂಗು. ನೋಡಿ ಇದ್ರ ಹೆಸರು ಸುರಭಿ ಅಂತ. ನೋಡಿ ಕರಿತೀನಿ, ಈಗ ಬರುತ್ತೆ. ಬಾರೆ ಸುರಭಿ, ಬಾ. ನೋಡಿ ಆ ಬಾರೆ ಅಂದರೆ ಅದನ್ನ ಪ್ರೀತಿಯಿಂದ ಕರಿತಾರದು, ಯಾರು ಅಪಾರ್ಥ ಮಾಡ್ಕೊಂಡು ಹೋಗ್ಬಾರ್ದು. ನೋಡಿ ಬೆಳಗ್ಗೆ ಆದರೆ ಹಸುಗಳೆಲ್ಲನೂ ಈ ಥರ ಮ್ಯೂಸಿಕ್ ಕೇಳ್ಕೊಂಡು ಅದ್ರ ಪಾಡ್ಗೆ ಅದು ಮೇಯಕ್ಕೆ ಹೋಗ್ತವೆ. ಇಲ್ಲಿ ಕಾಣಿಸುತ್ತಲ್ವ ಎಷ್ಟು ನಾನು ಹಸಿರೆಲೆ ಗೊಬ್ಬರ ಬೆಳೆಸಿದ್ದೀನಿ. ಇದ್ರ ಜೊತೆ ಇದು ಈ ಸೆಂಟ್ರಲ್ಲಿ ಅದೆಲ್ಲೋ ಒಂದು ಕಡೆಗೆ ಹಾಲು ಕುಡಿದು ಕರು ಮಲಗಿಬಿಟ್ಟಿತ್ತು. ಅದು ರಿಯಲ್, ಅದೇನು ಫೇಕ್ ಅಲ್ಲ ಅದು. ಅದಕ್ಕೆ ನಮ್ಮ ಫ್ರೆಂಡು ದಯವಿಟ್ಟು ನಮ್ಮ ತೋಟಕ್ಕೆ ಒಂದ್ಸರಿ ಬನ್ನಿ ನೀವು. ನಾನು ನೋಡಿ ಇಲ್ಲಿ ತೋಟಕ್ಕೆ ಸುತ್ತೂ ಫೆನ್ಸಿಂಗ್ ಇರೋದ್ರಿಂದ ಹಸುಗಳು ಆಚೆ ಹೋಗೋದಿಲ್ಲ. ಅದಕ್ಕೆ ಪ್ರೈವೇಸಿ ಇದೆ, ಆರಾಮಾಗಿ ಓಡಾಡಿಕೊಂಡು ಅದಕ್ಕೆ ಬೇಕಾಗಿರೋ ಮೇವನ್ನು ಮೇಯ್ಕೊಂಡು ಅದ್ರ ಪಾಡ್ಗೆ ಅದು ಮತ್ತೆ ಸಂಜೆ ಆದರೆ ಕೊಟ್ಟಿಗೆ ಹತ್ರ ಬರುತ್ತೆ. ಈ ಥರ ನಾನು ಅದಕ್ಕೆ ಕಲಿಸಿರೋದು. ಈ ತೋಟ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಇವು.